ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಭುವನ ಲೋಕೇಶ್. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ವಿಶೇಷವಾಗಿ ಈ ಒಂದು ಅಕ್ಟೋಬರ್ ತಿಂಗಳಿನಲ್ಲಿ 19ನೇ ತಾರೀಕು ಧನತ್ರಯೋದಶಿ ಬರ್ತಾ ಇದೆ. ಈ ಧನತ್ರಯೋದಶಿಯ ದಿನದಂದು ನೀವು ಈ ಒಂದು 3 ವಸ್ತುಗಳನ್ನು ನಿಮ್ಮ ಮನೆಗೆ ತರೋದರಿಂದಾಗಿ ನಿಮ್ಮ ಮನೆಗೆ ಧನಲಕ್ಷ್ಮೀ ದೇವಿಯ ಅನುಗ್ರಹವಾಗ್ತದೆ. ಹಾಗೂ ಇಡೀ ವರ್ಷವೂ ಕೂಡ ನಿಮ್ಮ ಮನೆಯಲ್ಲಿ ಸಿರಿ ಸಂಪತ್ತಿಗೆ ಕೊರತೆ ಅನ್ನುವಂಥದ್ದು ಇರೋದಿಲ್ಲ. ಹೌದು, ಈ ಒಂದು ಕೆಲಸವನ್ನು ನೀವು ಮಾಡ್ತಾ ಬಂದರೆ ಈ ಒಂದು ದೀಪಾವಳಿಯ ಧನತ್ರಯೋದಶಿಯ ದಿನಗಳಲ್ಲಿ ಖಂಡಿತವಾಗಿ ಪ್ರತಿ ವರ್ಷವೂ ಕೂಡ ನೀವು ಅಭಿವೃದ್ಧಿ ಏಳಿಗೆಯನ್ನು ನೋಡ್ತಾ ಹೋಗ್ತೀರಿ. ನಿಮ್ಮ ಲೈಫಲ್ಲಿ ಆಗುವಂತಹ ಚೇಂಜಸನ್ನು ನೀವು ಕಣ್ಣಾರೆಯಾಗಿ ಕಾಣ್ತೀರಿ. ಹಾಗಾದರೆ ಧನತ್ರಯೋದಶಿಯ ದಿನ ಏನು ಮಾಡಬೇಕಪ್ಪ ಅನ್ನುವಂಥದ್ದಾದರೆ, ಧನತ್ರಯೋದಶಿ ದಿನದ ಈ ಒಂದು 3 ವಸ್ತುಗಳನ್ನು ಮರೆಯದೇ ಮನೆಗೆ ತರುವಂತಹ ಕೆಲಸವನ್ನು ಮಾಡಿ. ಏನಪ್ಪ ಆ ವಸ್ತುಗಳು ಅನ್ನುವಂಥದ್ದಾದರೆ, ಮೊದಲನೇದು ಕಸಬ್ ಗುಡಿಸುವಂತಹ ಪೊರಿಕೆ. ಧನತ್ರಯೋದಶಿಯ ದಿನ ನೀವು ನಿಮ್ಮ ಮನೆಯಲ್ಲಿರುವಂತಹ ಹಳೆಯ ವಸ್ತುಗಳನ್ನೆಲ್ಲ ಹೊರಗೆ ಹಾಕಿ, ಹಳೆಯ ಪರಕೆಯನ್ನು ಕೂಡ ಹೊರಗೆ ಹಾಕಿ ಹೊಸದಾದಂತಹ ಪರಕೆಯನ್ನು ತರಬೇಕಾಗತ್ತೆ. ಆ ರೀತಿಯಾಗಿ ತರೋದ್ರಿಂದಾಗಿ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿಯನ್ನು ನೀವು ಬರಮಾಡ್ಕೊಂಡ ಹಾಗೆ, ದರಿದ್ರ ಲಕ್ಷ್ಮಿಯನ್ನು ಹೊರಗೆ ಕಳಿಸಿ ಲಕ್ಷ್ಮೀ ದೇವಿಯನ್ನು ಮನೆಗೆ ಬರಮಾಡ್ಕೊಂಡ ಹಾಗೆ ಆಗುತ್ತೆ. ಹಾಗಾಗಿ ಹೊಸ ಪರಕೆಯನ್ನು ಮನೆಗೆ ತರಬೇಕು. ಹಳೆ ಪರಕೆಯನ್ನು, ಹಳೆ ವಸ್ತುಗಳನ್ನು ನೀವು ಮನೆಯಿಂದ ಆಚೆ ಹಾಕಬೇಕು. ಹಾಗೆಯೇ ವಿಶೇಷವಾಗಿ ಕಲ್ಲು ಉಪ್ಪನ್ನು, ಧನತ್ರಯೋದಶಿ ದಿನ ಕಲ್ಲು ಹೊಪ್ಪನ್ನು ತರೋದರಿಂದಾಗಿ ಲಕ್ಷ್ಮೀ ದೇವಿಯ ಒಂದು ಸ್ಥಿರ ನಿವಾಸ ಅನ್ನುವಂಥದ್ದು ಆಗ್ತದೆ. ಹಾಗೆಯೇ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಅನ್ನುವಂಥದ್ದು ನಿಮ್ಮ ಮೇಲಾಗ್ತದೆ. ಋಣ ಅನ್ನುವಂತಹದ್ದು ನಿಮ್ಮ ಮನೆಯಲ್ಲಿ ಸದಾಕಾಲ ಲಕ್ಷ್ಮೀ ದೇವಿ ನೆಲೆಸಲಿಕ್ಕೆ ಅನುಕೂಲ ಆಗುವಂಥದ್ದಾಗ್ತದೆ. ಹಾಗೆಯೇ ಇನ್ನೂ ವಿಶೇಷವಾಗಿರುವಂಥ ಇನ್ನೊಂದು ವಸ್ತು ಯಾವುದಪ್ಪ ಅಂದರೆ ಲಕ್ಷ್ಮೀ ಕವಡೆ. ಲಕ್ಷ್ಮೀ ಕವಡೆ ಅಂತ ಹೇಳ್ತಾರಲ್ಲ, ಆ ಲಕ್ಷ್ಮೀ ಕವಡೆಯನ್ನು, ಈ ಒಂದು ಲಕ್ಷ್ಮೀ ಕವಡೆಯನ್ನು ಸಾಧ್ಯವಾದಷ್ಟು ನೀವು ಈ ಒಂದು 9, 5, 21 ಅಥವಾ 108 ಸಾಧ್ಯ ಆದರೆ ಈ ರೀತಿಯಾಗಿ ತಂದಿಟ್ಕೊಳ್ಳೋದ್ರಿಂದ ದೇವರ ಮನೆಯಲ್ಲಿ ಒಂದು ಬಟ್ಲೆಲ್ಲ ಹಾಕಿಟ್ಟು ಅದನ್ನು ಪ್ರತಿನಿತ್ಯ ಲಕ್ಷ್ಮೀ ದೇವಿಯ ಸ್ವರೂಪ ಅಂತ ಹೇಳಿ ಪೂಜೆ ಮಾಡ್ತಾ ಬರೋದ್ರಿಂದಾಗಿ ಲಕ್ಷ್ಮೀ ದೇವಿಯ ಅನುಗ್ರಹವಾಗುವಂಥದ್ದಾಗ್ತದೆ. ಧನತ್ರಯೋದಶಿಯ ದಿನದಂದು ನಿಮ್ಮ ಸರ್ವ ಕಷ್ಟಗಳು ನಿವಾರಣೆ ಆಗ್ತದೆ. ದಾರಿದ್ರ್ಯ ಅನ್ನೋದು ತೊಲಗು ಹೋಗಬೇಕು ಅಂದರೆ ಈ ವಿಧವಾದಂತಹ ಕೆಲಸವನ್ನು ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮಗೆ ಧನತ್ರಯೋದಶಿ ಅನ್ನುವಂಥದ್ದು ಚೆನ್ನಾಗಿ ಆಗ್ಬರ್ತದೆ. ಹಾಗೆಯೇ ಆ ಲಕ್ಷ್ಮೀ ದೇವಿ ಅನ್ನುವಂಥದ್ದು ನಿಮ್ಮ ಮನೆಗೆ ಪ್ರವೇಶವನ್ನು ಮಾಡ್ತಾಳೆ ಶುಭ ಗಳಿಗೆಯಲ್ಲಿ. ಈ ದಿನ ಬಹಳ ವಿಶೇಷವಾದಂತಹ ದಿನ ಆಗಿರ್ತದೆ. ಈ ಒಂದು ಅಕ್ಟೋಬರ್ 19ನೇ ತಾರೀಕು ಬರ್ತಾ ಇರುವಂಥದ್ದು ಈ ಒಂದು 2025ನೇ ಇಸ್ವಿಯಲ್ಲಿ ಖಂಡಿತ ಬಹಳ ಅನುಕೂಲಕರವಾಗಿದೆ. ಇನ್ನು ನಿಮ್ಮ ಜೀವನದಲ್ಲಿ ಹೆಚ್ಚು ಸಮಸ್ಯೆಗಳಿದೆ, ಅದಕ್ಕೆ ಪರಿಹಾರ ಬೇಕು ಅಂದರೆ ಕೆಳಗೆ ಕಾಣ್ತಾ ಇರುವಂಥ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.